ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸಂತೆಗುಡ್ಡ. ಸ್ನೇಹಿತರೆ, ಸಂತೆಗುಡ್ಡ ಅನ್ನೋದು ನಮ್ಮ ಒಂದು ಊರಿನ ಹೆಸರಿನ ಪಕ್ಕದಲ್ಲಿ ನನ್ನ ಹೆಸರು ಇರಲಿ ಅಂತೇಳಿ ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಯೂಟ್ಯೂಬಲ್ಲಿ ಸಂತೆಗುಡ್ಡ ಮೊದಲು ಇಟ್ಕೊಂಡು ಸೆಕೆಂಡಲ್ಲಿ ನನ್ನ ಹೆಸರು ಇಟ್ಕೊಂಡಿದ್ದೀನಿ, ಸಂತೆಗುಡ್ಡ ನಾಗರಾಜ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇವತ್ತು ಒಂದು ವಿಡಿಯೋಗಳು ಮಾಡೋರು ಅಂದರೆ ಕ್ರಿಯೇಟರ್ ಬಗ್ಗೆ ಮಾತಾಡೋಣ. ಓಕೆ, ಆ ಕ್ರಿಯೇಟರ್ ಬಗ್ಗೆ ಅಂದರೆ ಏನಪ್ಪ ಅಂತಂದರೆ ಬೇರೆ ಯಾವುದೇ ಕ್ರಿಯೇಟರ್ ಅಲ್ಲ ಸ್ನೇಹಿತರೆ, ಎಲ್ಲರೂ ವಿಡಿಯೋ ಮಾಡ್ತಿರೋ ಪ್ರತಿಯೊಬ್ಬರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಮಾಡೋದು ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅನ್ನೋದು ತುಂಬ ಕಷ್ಟಕರವಾದ ಕೆಲಸ ಅಂತ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲು ಯಾಕಪ್ಪ ಅಂತಂದರೆ ಅವರ ಒಂದು ಕನಸುಗಳು, ಅವರ ಒಂದು ಆಸೆಗಳು ಎಷ್ಟೋ ಇರ್ತವೆ ಸ್ನೇಹಿತರೆ. ನಾನು ಸಕ್ಸಸ್ ಆಗಬೇಕು, ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು, ನಾನು ಎಲ್ಲರಂತೆ ನನ್ನ ಒಂದು ಹೆಸರನ್ನ ಗುರುತಿಸ್ಕೋಬೇಕು ಅಂಥೇಳಿ. ಆದರೆ ಅದು ಅಷ್ಟು ಈಸಿಯಾಗಿ ಆಗಲ್ಲ ಸ್ನೇಹಿತರೆ. ತುಂಬ ಕಷ್ಟಪಡಬೇಕು, ತುಂಬ ಎಫೆಕ್ಟ್ ಆಗಿಬಿಟ್ಟು ವಿಡಿಯೋ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಆ ಒಂದು ಕಷ್ಟ ಏನಂತೇಳಿ ಆ ಒಂದು ವಿಡಿಯೋ ಮಾಡೋರಿಗೆ ಮಾತ್ರ ಅರ್ಥ ಆಗುತ್ತೆ ಸ್ನೇಹಿತರೆ, ನಿಜವಾಗ್ಲು. ಹಾಗೆ ಸ್ನೇಹಿತರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ 27,000 ಜನ ಇಲ್ಲಿವರೆಗೆ ಕಂಪ್ಲೀಟ್ ಆಯಿತು. ಹಾಗೆ ಫೇಸ್ಬುಕ್ಕಲ್ಲಿ 23,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಯೂಟ್ಯೂಬಲ್ಲಿ ಮಾತ್ರ 2,040 ಜನ ಚಿಲ್ಲರೆ ಇರಬೇಕಷ್ಟೇ. ಪರವಾಗಿಲ್ಲ ಸ್ನೇಹಿತರೆ, ನನಗೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೇ ಒಂದು ಹೆಸರಾಯಿತು ಅಂತ ಹೇಳ್ಬೋದು. ಯಾವುದೇ ಒಂದು ಊರಿಗೆ ಹೋದರೂ ನಮ್ಮ ಒಂದು ಆಡಿಯನ್ಸು, ನಮ್ಮ ಒಂದು ಫಾಲೋವರ್ಸು ನನ್ನನ್ನು ನೋಡಿ ಗುರುತಿಸಿ ಮಾತಾಡ್ತಾರೆ. ನಿಜವಾಗ್ಲೂ ಅವರ ಒಂದು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ದಿನ ನನಗಿಂತ ಮೊದಲು ತುಂಬಾ ಜನ ಮೊದಲು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದ್ದಾರೆ ನಮ್ಮ ಕಡೆನೇ. ಅವರು ಅಷ್ಟು ಸಕ್ಸಸ್ ಆಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಂಡಾಗ 2-3 ಕ್ರಿಯೇಟರ್ ನನಗೆ ಹೇಳಿದ್ದಾರೆ, ಬ್ರದರ್ ನೀನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆಯಾ, ಜನ ನಿನ್ನನ್ನು ಗುರುತಿಸ್ತಾ ಇದ್ದಾರೆ, ನಮ್ಮ ಕೈಲಿ ಮಾಡೋಕ್ಕಾಗ್ದಿರೋದು ನೀನು ಮಾಡ್ತಾ ಇದೀಯಪ್ಪ, ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗು, ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಅಭಿಪ್ರಾಯ, ಆ ಒಂದು ಮಾತು ಹೇಳಲಿಕ್ಕೆ ಅವರು ಕಾರಣ ಏನಪ್ಪ ಅಂತಂದರೆ ಅದು ನಿಮ್ಮ ಒಂದು ಪ್ರೀತಿ ಅಭಿಮಾನ ಸ್ನೇಹಿತರೆ. ನಾನು ಯಾವುದೇ ಒಂದು ಊರಿಗೆ ಹೋದರೂ ಅಟ್ಲೀಸ್ಟ್ ಒಂದು ಊರಲ್ಲಿ ಒಂದು 10 ಜನನಾದರೂ ನಮ್ಮ ಫಾಲೋವರ್ಸ್ ಇದ್ದಾರೆ ನಮ್ಮ ಕಡೆ. ಮತ್ತು ಎಲ್ಲ ಕಡೆ ಅಲ್ಲ, ನಮ್ಮ ಕಡೆ ಅಂದರೆ ನಮ್ಮ ಒಂದು ಲೋಕಲಲ್ಲಿ. ಹಾಗೆ ಇನ್ನೂ ದೂರ ಕಡೆನೂ ನೋಡ್ತಾ ಇದ್ದಾರೆ. ಬೆಂಗಳೂರು ಆಗಿರ್ಬೋದು, ಹಾಗೆ ರಾಯದುರ್ಗ ಆಗಿರ್ಬೋದು, ಮತ್ತು ಗುಡೇಕೋಟೆ ಆಗಿರ್ಬೋದು, ಮತ್ತು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ನಮ್ಮ ಮೊಳಕಾಲ್ಮೂರು ತಾಲೂಕು ಆಗಿರ್ಬೋದು. ತುಂಬ ಇವತ್ತಿನ ದಿನ ಎಷ್ಟೋ ಬಜೆಟ್ ಆಗಿಬಿಟ್ಟು, ಎಷ್ಟೋ ಇದಾಗ್ಬಿಟ್ಟು, ದುಡ್ಡು ಹಾಕ್ಬಿಟ್ಟು ನಾನು ಕ್ರಿಯೇಟರ್ ಆಗಬೇಕಂತ ದೊಡ್ಡ ಕ್ಯಾಮ್ರಾಗೆ ದುಡ್ಡು ಹಾಕ್ಬಿಟ್ಟು, ಕ್ಯಾಮ್ರಾಗೆ ಮತ್ತು ಮೈಕಿಗೆ ಎಲ್ಲದಕ್ಕೂ ದುಡ್ಡು ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದಾರೆ. ಅಂಥವರು ಸಹ ಸಕ್ಸಸ್ ಆಗದೆ ಇರೋರು ಇದ್ದಾರೆ. ಹಾಗೆ ಇನ್ನು ಏನು ಕಷ್ಟನೇ ಬೀಳದೆ ಹಾಗೆ ಯಾವುದೋ ಒಂದು ವೈರಲ್ ಕಂಟೆಂಟ್ ಇಟ್ಕೊಂಡು ಯಾವುದೋ ಒಂದು ಇದು ಮಾಡಿಬಿಟ್ಟು ತುಂಬಾ ಬೇಗ ಬೆಳೆದವರು ಸಹ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಿಜವಾಗ್ಲೂ ಇದರಲ್ಲಿ ಹೆಸರು ಸಿಗಬೇಕಂದ್ರೆ ಆದಷ್ಟು ಬೇಗನೂ ಸಿಗುತ್ತೆ, ಎಷ್ಟೇ ಕಷ್ಟಪಟ್ರೂ ಸಿಗಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ, ನಿಜವಾಗ್ಲೂ. ಬಟ್ ಆ ಒಂದು ಏನೋ ಚಿಕ್ಕದಾಗಿ ನಾನು ಒಂದು ಸಣ್ಣ ಕ್ರಿಯೇಟರ್ ಆಗಿ ಗುರುತಿಸ್ಕೊಂಡಿದ್ದೀನಿ. ನಿಮ್ಮ ಒಂದು ಪ್ರೀತಿ ಅಭಿಮಾನ ಇದ್ದರೆ ಖಂಡಿತ ನಾನು ಮುಂದೆ ಬೆಳಿತೀನಿ ಅನ್ನೋ ಆಸೆಯಲ್ಲಿ ಇದ್ದೀನಿ ಸ್ನೇಹಿತರೆ. ಖಂಡಿತ ನೀವು ಬೆಳೆಸ್ತೀರಾ. ನನಗೆ ತಿಳಿದಂಥ ದಾರಿಯಲ್ಲಿ ನಾನು ಈಗ ತುಂಬಾ ಜನ ಕ್ರಿಯೇಟರ್ ಆಗಿದ್ದಾರೆ ಸ್ನೇಹಿತರೆ. ನಮ್ಮ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ಆಗಿರ್ಬೋದು ತುಂಬ ಜನ ವೀಡಿಯೋ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನನಗೇನಪ್ಪ ಅಂತಂದರೆ, ಹೆಂಗೋಪ್ಪ ನಾನೊಬ್ಬನೇ ಮಾಡ್ತಿದ್ದೆ, ನನಗೂ ಸಪೋರ್ಟಿವ್ ಆಗಿರ್ತಾರೆ, ನಮ್ಮ ಕಡೆಯವರು ವೀಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಖುಷಿ ಪಟ್ಕೊಂಡು ಅವರ ಒಂದು ವೀಡಿಯೋ ನೋಡ್ತೀನಿ. ಬಟ್ ಕಂಟೆಂಟ್ ಯಾರು ಇಟ್ಕೊಂಡು ವೀಡಿಯೋ ಮಾಡ್ತಾರೆ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ. ಸಪೋರ್ಟ್ ಮಾಡ್ತೀನಿ, ಅವರಿಗೆ ಬೆಂಬಲಿಸ್ತೀನಿ. ನಾನು ತುಂಬಾ ಜನ ವೀಡಿಯೋ ನೋಡ್ತೀನಿ, ಲೈಕ್ ಮಾಡ್ತೀನಿ. ಯಾರೋ ಒಬ್ಬರು ಬ್ರದರ್ ಅವರು ಕೇಳಿದ್ರು, ನೀವು ಎಷ್ಟು ಜನಕ್ಕೆ ಫಾಲೋ ಮಾಡಿದ್ದೀರಾ ಅಂತೇಳಿ, ಫಾಲೋ ಮಾಡ್ಕೊಳ್ಳಿ ಅಂತಂದಾಗ, ಖಂಡಿತ ಬ್ರದರ್, ನೀವು ಮಾಡ್ತಿರುವಂಥ ವಿಡಿಯೋ ನನಗೆ ರೀಚ್ ಆಗಿರ್ಬೋದು, ಆಗದೇ ಇರ್ಬೋದು. ಬಟ್ ಬಂದಾಗ ನಮ್ಮ ಕಡೆಯವ್ರಂತ ನಾನು ಗುರುತಿಸಿದಾಗ ಅವರ ಒಂದು ವಿಡಿಯೋ ತುಂಬಾ ಚೆನ್ನಾಗಿದ್ರೆ ಖಂಡಿತ ಲೈಕ್ ಮಾಡೇ ಮಾಡ್ತೀನಿ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀನಿ. ಓಕೆ, ಈಗ ಯಾರೇ ಆಗಲಿ ವಿಡಿಯೋ ಮಾಡ್ತಿದ್ರಿ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಇಷ್ಟಪಡಿ. ಯಾಕಪ್ಪ ಅಂತಂದರೆ ಇವತ್ತಿನ ದಿನ ವಿಡಿಯೋ ಚೆನ್ನಾಗಿದ್ರೆ ಖಂಡಿತ ಸಪೋರ್ಟ್ ಮಾಡದೆ ಹೋಗಿರಲಿ, ಖಂಡಿತ ಸಕ್ಸಸ್ ಆಗಿಬಿಡ್ತೀರಾ. ಈಗ ದೊಡ್ಡ ಕ್ರಿಯೇಟರ್ ಹತ್ರ ಹೋಗಿ ಇವ್ರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇವ್ರನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಫಾಲೋ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಮ್ಮದೇ ಆದ ಒಂದು ಸ್ಟೈಲಿಯಲ್ಲಿ, ನಮ್ಮದೇ ಆದ ಒಂದು ಕಂಟೆಂಟಲ್ಲಿ ವಿಡಿಯೋ ಮಾಡ್ತಾ ಹೋದರೆ ಖಂಡಿತ ಅವ್ರಿಗೆ ಇಷ್ಟ ಆದರೆ ಖಂಡಿತ ಫಾಲೋ ಮಾಡ್ಕೊಳ್ತಾರೆ. ನಿಮ್ಮ ಒಂದು ಆಡಿಯನ್ಸ್ ಹತ್ರ ಕೇಳ್ಕೊಳ್ಳಿ, ಬ್ರದರ್ ನಮ್ಮ ಒಂದು ಐಡಿನ ಫಾಲೋ ಮಾಡ್ಕೊಳ್ಳಿ ಅಂತ ವೀಡಿಯೋನಲ್ಲಿ ಹೇಳಿ, ಖಂಡಿತ ಫಾಲೋ ಮಾಡ್ಕೊತಾರೆ ನಿಮ್ಮ ಒಂದು ವಿಡಿಯೋ ಇಷ್ಟ ಆದರೆ. ಇವತ್ತು ದೊಡ್ಡ ಕ್ರಿಯೇಟರ್ ಎಲ್ಲ ಇವರು ಫಾಲೋ ಮಾಡ್ಕೊಳ್ಳಿ ಅಂತ ಅಂದ ತಕ್ಷಣ ಯಾರು ಫಾಲೋ ಮಾಡ್ಕೊಳ್ಳಲ್ಲ. ಅವರಿಂದ ಫಾಲೋವರ್ಸ್ ಬಂದ್ರೂ ಅವ್ರು ತುಂಬ ದಿನ ಉಳಿಯಲ್ಲ. ನಿನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಅವ್ರು ಅನ್ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಫಾಲೋವರ್ಸು
ನಿನ್ನದೇ ಆದ ವಿಡಿಯೋನ ಇಷ್ಟಪಟ್ಟು ಬಂದವರು ಖಂಡಿತ ಅವ್ರು ನೋಡೇ ನೋಡ್ತಾರೆ. ಯಾವಾಗಲೂ ನಿಮ್ಮ ಒಂದು ವಿಡಿಯೋನ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಷ್ಟೇ ಸಪೋರ್ಟ್ ಮಾಡೋರು ಇವತ್ತಿನ ದಿನ ನನಗೆ ಇನ್ಸ್ಟಾಗ್ರಾಮಲ್ಲಿ 27,000 ಜನ ಇದ್ದಾರೆ, ಫೇಸ್ಬುಕ್ಕಲ್ಲಿ 23,000 ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ 30K ಫಾಲೋವರ್ಸ್ನ ಮಾಡಿ ಕಂಪ್ಲೀಟ್ ಮಾಡಿ. ಖಂಡಿತ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಹತ್ರದಲ್ಲಿದ್ದೀನಿ. ತುಂಬ ಜನಕ್ಕೆ ನನಗೆ ತಿಳಿದ ದಾರಿಯಲ್ಲಿ ಈ ಥರ ಮಾಡ್ಕೊಂಡು ಹೋಗಿ ಬ್ರದರ್, ಈ ಥರ ಮಾಡ್ಕೊಂಡು ಹೋಗಿ ಅಪ್ಪಿ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ. ಅವರು ಮಾಡ್ತಾ ಇದ್ದಾರೆ. ಖಂಡಿತ ನನಗೂ ಒಂದು ಸಪೋರ್ಟಿವ್ ಆಗಿರುತ್ತೆ. ನಮ್ಮ ಕಡೆಯವರು ವಿಡಿಯೋ ಮಾಡಿಕೊಂಡು ಸಪೋರ್ಟಿವ್ ಆಗಿರುತ್ತೆ ಅವರು ಬೆಳೆದ್ರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ತುಂಬ ಜನ ನಮ್ಮೂರಲ್ಲಿ, ನಮ್ಮ ಕಡೆಯಲ್ಲಿ, ನಮ್ಮವರೇ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಹಾಕೋ ಒಂದು ಲೈಕಿಂದ ನಮಗೇನು ಸುಮಾರಾಗಿ ತುಂಬ ದುಡ್ಡು ಬರ್ತಾವಂತ ಅನ್ಕೋಬೇಡಿ. ದಯವಿಟ್ಟು ನೀವೊಂದು ಹಾಕೋ ಲೈಕಿಂದ ಇನ್ನೂ ಸ್ವಲ್ಪ ಜನಕ್ಕೆ ವಿಡಿಯೋ ಬೂಸ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಜನ ನೋಡ್ತಾರೆ ಅಷ್ಟೇ. ತುಂಬ ಜನ ಹೇಳ್ತಾರೆ ನಾವು ಒಂದು ಲೈಕ್ ಕೊಟ್ಟರೆ ನಾಗರಾಜ್ ಅಣ್ಣಂಗೆ ದುಡ್ಡು ಬರುತ್ತೆ, ಲೈಕ್ ಕೊಡಬಾರ್ದು ಅಂತೇಳಿ. ಆ ಥರ ಯಾವತ್ತೂ ಅಂದ್ಕೊಳ್ಬೇಡಿ. ಖಂಡಿತ ನಿಮ್ಮ ಒಂದು ಲೈಕಿಂದ ವಿಡಿಯೋ ಬೂಸ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಇದಾಗುತ್ತೆ. ಸ್ನೇಹಿತರೆ, ನೀವು ಅನ್ಕೋಬೋದು ನಾಗರಾಜ್ ಅಣ್ಣನಿಗೆ ತುಂಬಾ ದುಡ್ಡು ಬರುತ್ತಂತ. ನಿಜ ಹೇಳ್ತಾ ಇದ್ದೀನಿ, ನಾನು ಓಡಾಡುವಂಥ ಗಾಡಿ ಪೆಟ್ರೋಲ್ಗೂ ಆಗಲ್ಲ. ಇವತ್ತಿನ ದಿನ ನನಗೆ ಫೇಸ್ಬುಕ್ಕಲ್ಲಿ ಅರ್ನಿಂಗ್ ಬರ್ತಾ ಇದೆ. ಯಾವುದೇ ಒಂದು ಕ್ರಿಯೇಟರ್ ಹೇಳಲ್ಲ, ನಾನು ಹೇಳ್ತೀನಿ. ಈಗ ಫೇಸ್ಬುಕ್ಕಲ್ಲಿ ಬರ್ತಿರುವಂಥ ಅರ್ನಿಂಗು ಮಂತ್ಲಿ ಒಂದು 2,000 ನಾನು ಕಂಡಂಥ ಕ್ರಿಯೇಟರ್ಗೆ, ಹಾಗೆ ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಹೇಳಿದ್ದೀನಿ. ನನಗೆ ಬರೋದು ನೋಡಪ್ಪ ತಿಂಗಳಿಗೆ 2,000ದಿಂದ 3,000ವರೆಗೂ ಬರುತ್ತಂತ. ಅದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಜಾಸ್ತಿ ರೀಚ್ ಆಗಿಲ್ಲ. ಬಂದ್ರೂ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಓಕೆ, 2,000 ನಿಜವಾಗ್ಲೂ ನಾನು ಓಡಾಡಿ ವೀಡಿಯೋ ಮಾಡೋಂಥ ವೀಡಿಯೋಗಳಿಗಾಗಲ್ಲ. ಅದಕ್ಕೋಸ್ಕರ ನಾನು ಕೆಲಸ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ. ಫ್ರೀ ಟೈಮಲ್ಲಿ ಕೆಲಸ ಇದ್ದಾಗ ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಇಲ್ದಿರುವಾಗ ವೀಡಿಯೋ ಮಾಡ್ತೀನಿ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ. ಇವತ್ತು ಎಷ್ಟೋ ಜನ ಎಷ್ಟೇ ನಾನು ಹಿಂದ್ಗಡೆ ಮಾತಾಡ್ಕೊಂಡು ನಕ್ಕಾಡಿದ್ರೂ ನಾನು ಒಂದು ವೀಡಿಯೋ ಮಾಡೋದನ್ನು ಬಿಡಬಾರ್ದು. ನನಗೊಂದು ಹೆಸರು ತಗೊಳ್ಬೇಕು. ಇವತ್ತಿನ ದಿನ ನನ್ನನ್ನು ಆಡ್ಕೊಂಡವರು, ಹಾಗೆ ನನ್ನ ಮುಂದೆ ನಕ್ಕೋರು, ಅವ್ರಿಗೆ ನಾಳೆ ನನ್ನನ್ನು ಮಾತಾಡೋ ಹಾಗೆ ನಾನು ಸ್ಫೂರ್ತಿ ಆಗಬೇಕು ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದವನು. ಖಂಡಿತ ಇವತ್ತಿನ ದಿನ ನನ್ನ ಒಂದು ಖುಷಿಗೆ, ನನ್ನ ಒಂದು ಜನ ನನ್ನನ್ನು ಮಾತಾಡ್ಸೋದು ನೋಡಿ ತುಂಬ ಜನ ನನ್ನ ಜೊತೆಲಿರೋರು ಸಹ ಹುರ್ಕೊಂಡಿದ್ದಾರೆ, ಅಭಿಮಾನಿಸಿದ್ದಾರೆ. ಪರವಾಗಿಲ್ಲ. ಇವತ್ತು 10 ಜನ ನನ್ನನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ, ಬಟ್ 1000 ಜನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋರು ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೇನೋ ಮಾಡ್ತಾ ಇದ್ದೀನಿ. ಈ ಒಂದು ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಖಂಡಿತ ಕ್ಷಮೆ ಇರಲಿ. ಹಾಗೆ ಸ್ನೇಹಿತರೆ, ಕಂಟಿನ್ಯೂ ಆಗಿ ನಮ್ಮ ಕಡೆ ವಿಡಿಯೋ ಮಾಡೋರು ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು.